ಖ್ಯಾತ ನಟಿ ಬಿ ಸರೋಜಾದೇವಿ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಿ ಸರೋಜಾದೇವಿ 7 ಜನವರಿ 1938, 14 ಜುಲೈ 2020. 7 ದಶಕಗಳಲ್ಲಿ 200 ತಮಿಳು, ಕನ್ನಡ, ತೆಲುಗು ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡ ಭಾರತೀಯ ನಟಿ. ಅವರು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರು. 17ನೇ ವಯಸ್ಸಿನಲ್ಲಿ ಸರೋಜಾದೇವಿ ಕನ್ನಡ ಚಿತ್ರ ಮಹಾ ಕವಿ ಕಾಳಿದಾಸ 1955 ಮೂಲಕ ಮೊದಲ ದೊಡ್ಡ ಬ್ರೇಕ್ ಪಡೆದರು. ತೆಲುಗು ಚಿತ್ರರಂಗದಲ್ಲಿ ಅವರು ಪಾಂಡುರಂಗ ಮಹಾತ್ಮ್ಯಂ 1957 ಮೂಲಕ ಪಾದಾರ್ಪಣೆ ಮಾಡಿದರು ಮತ್ತು 1970 ದಶಕದ ಅಂತ್ಯದವರೆಗೆ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದರು. ತಮಿಳು ಚಿತ್ರ ನಾಡೋಡಿ ಮನ್ನನ್ 1958 ಅವರನ್ನು ತಮಿಳು ಚಿತ್ರರಂಗದ ಉನ್ನತ ನಟಿಯರಲ್ಲಿ ಒಬ್ಬರನ್ನಾಗಿ ಮಾಡಿತು. 1967ರಲ್ಲಿ ಅವರ ಮದುವೆಯ ನಂತರ ಅವರು ಬೇಡಿಕೆಯನ್ನು ಮುಂದುವರಿಸಿದರು. 1974ರವರೆಗೆ ತಮಿಳು ಚಿತ್ರಗಳಲ್ಲಿ ಮತ್ತು 1980ರವರೆಗೆ ತೆಲುಗು ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದರು. 1969ರಲ್ಲಿ ಸರೋಜಾದೇವಿ ಅವರು ಭಾರತ ಸರ್ಕಾರದಿಂದ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಮತ್ತು 1992ರಲ್ಲಿ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ಪಡೆದರು. ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಮತ್ತು ತಮಿಳುನಾಡು ರಾಜ್ಯದಿಂದ ಕಲೇಮಾಮಣಿ ಪ್ರಶಸ್ತಿಯನ್ನು ಪಡೆದರು. ಸರೋಜಾದೇವಿಯವರು ಬೆಂಗಳೂರು ಮೈಸೂರು ಸಾಮ್ರಾಜ್ಯ ಈಗಿ ಬೆಂಗಳೂರು ಕರ್ನಾಟಕದಲ್ಲಿ 7 ಜನವರಿ 1938ರಂದು ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದರು. ಸರೋಜಾದೇವಿ ಅವರಿಗೆ ಬಾಲ್ಯದಿಂದಲೇ ಲಲಿತ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು. ಆಕೆ ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು ಮತ್ತು ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು. ಅವಳು ಅವರ 4ನೇ ಮಗಳು ಭೈರಪ್ಪ ಆಕೆಗೆ ನೃತ್ಯ ಕಲಿಯಲು ಹೇಳಿದರು ಮತ್ತು ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸಿದರು. ಯುವತಿಯಾದ ಸರೋಜಾದೇವಿಯು ಆಕೆಯ ತಂದೆ ಸ್ಟುಡಿಯೋಗಳಿಗೆ ಆಗಾಗ್ಗೆ ಜೊತೆಯಾಗುತ್ತಿದ್ದರು. ಆಕೆಯ ತಾಯಿ ಆಕೆಗೆ ಕಟ್ಟುನಿಟ್ಟಾದ ಡ್ರೆಸ್ ಕೋಡ್ ನೀಡಿದರು. ಈಜುಡುಗೆಗಳು ಮತ್ತು ತೋಳಿಲ್ಲದ ಬ್ಲೌಸ್ಗಳಿಲ್ಲ. ಅವರು ತಮ್ಮ ವೃತ್ತಿ ಜೀವನದ ಉಳಿದ ಅವಧಿಗೆ ಇದನ್ನು ಅನುಸರಿಸಿದರು. ಅವಳು 13ನೇ ವಯಸ್ಸಿನಲ್ಲಿ ಒಂದು ಸಮಾರಂಭದಲ್ಲಿ ಹಾಡುತ್ತಿದ್ದಾಗ ಅದನ್ನು ಕಂಡ BR ಕೃಷ್ಣಮೂರ್ತಿಯವರು ಚಿತ್ರದ ಪ್ರಸ್ತಾಪ ಮಾಡಿದಾಗ ಅವಳು ಅದನ್ನು ನಿರಾಕರಿಸಿದಳು. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರ ಜೊತೆ ನಟಿಸಿದರು. ತೆಲುಗಿನಲ್ಲಿ A. ನಾಗೇಶ್ವರ ರಾವ್, NT ರಾಮರಾವ್ ಅವರ ಜೊತೆ ನಟಿಸಿದರು. ತಮಿಳಿನಲ್ಲಿ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಜೊತೆಗೆ 22 ಹಿಟ್ ಚಿತ್ರಗಳಲ್ಲಿ, MG ರಾಮಚಂದ್ರನ್ ಜೊತೆ 26 ಹಿಟ್ ಚಿತ್ರಗಳಲ್ಲಿ ನಟಿಸಿದರು. ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಸುನಿಲ್ ದತ್ ಜೊತೆ ನಟಿಸಿದ ಸರೋಜಾದೇವಿ ಚತುರ್ಪಾಶ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮೊದಲ ಕನ್ನಡ ನಟಿ. ದಶಕಗಳ ನಂತರ ಜಯಂತಿ 4 ಭಾಷೆಯಲ್ಲಿ ನಟಿಸಿದರು. ಬಿ ಸರೋಜಾದೇವಿಯವರ ಚೊಚ್ಚಲ ಚಿತ್ರ ಮತ್ತು ಅವರ ಮೊದಲ ಪ್ರಮುಖ ಯಶಸ್ಸು KR ಸೀತಾರಾಮ್ ಶಾಸ್ತ್ರಿ ಅವರ ಕನ್ನಡ ಚಿತ್ರ ಮಹಾಕವಿ ಕಾಳಿದಾಸ 1955ರಲ್ಲಿ ಅವರು ವಿದ್ಯಾಧರೆ ನಾಯಕಿ ಪಾತ್ರದಲ್ಲಿ ನಟಿಸಿದರು. ಈ ಚಿತ್ರವು ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಮುಂದೆ ಅವರು BR ಪಂತುಲು ಅವರ ತಮಿಳು ಚಿತ್ರ ತಂಗಮಲೈ ರಾಗಸಿಯಂ 1957ರಲ್ಲಿ ನಟಿಸಿದರು. ಇದರಲ್ಲಿ ಅವರು ನೃತ್ಯ ಸನ್ನಿವೇಶವನ್ನು ಪ್ರದರ್ಶಿಸಿದರು. 1950ರ ದಶಕದಲ್ಲಿ ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ನಟಿಸಿದ ಕೆಲವು ನಟಿಯರಲ್ಲಿ ಇವರೂ ಒಬ್ಬರು. ತರುವಾಯ ಅವರನ್ನು MG ರಾಮಚಂದ್ರನ್ ಗುರುತಿಸಿದರು. ಅವರು ಅವರನ್ನು ನಾಡೋಡಿ ಮನ್ನನ್ 1958 ಚಿತ್ರದಲ್ಲಿ ನಾಯಕಿಯಾಗಿ ಆಯ್ಕೆ ಮಾಡಿದರು. ಈ ಚಿತ್ರವು ಅವರನ್ನು ತಮಿಳುನಾಡಿನ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರನ್ನಾಗಿ ಮಾಡಿತು. ನಂತರ ಅವರು ಹಿಂದಿ ಚಿತ್ರ ಪೈಗಮ್ 1959 ಹೀಗೆ ಸಹಿ ಹಾಕಿದರು. ಇದರಲ್ಲಿ ಅವರ ಸಹ ನಟರು ದಿಲೀಪ್ ಕುಮಾರ್ ಅವರು ಸಸುರಾಲ್ 1961ರಲ್ಲಿ, ರಾಜೇಂದ್ರ ಕುಮಾರ್ ಬೇಟೆ 1964ರಲ್ಲಿ, ಸುನಿಲ್ ದತ್ ಮತ್ತು ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ 1963ರಲ್ಲಿ ಶಮ್ಮಿ ಕಪೂರ್ ಸೇರಿದಂತೆ ಇತರ ಪ್ರಮುಖ ಹಿಂದಿ ನಟರೊಂದಿಗೆ ಕೆಲಸ ಮಾಡಿದರು. ಅವರು ನಜ್ರಾನಾ 1961ಗಾಗಿ ರಾಜ್ ಕಪೂರ್ ಅವರೊಂದಿಗೆ ಕೆಲವು ದೃಶ್ಯಗಳನ್ನು ಚಿತ್ರೀಕರಿಸಿದರು. ಆದರೆ ನಿರ್ದೇಶಕ CV ಶ್ರೀಧರ್ ಅವರೊಂದಿಗಿನ ಸಂಘರ್ಷದ ನಂತರ ಅವರ ಸ್ಥಾನವನ್ನು ವೈಜಯಂತಿ ಮಾಲಾ ವಹಿಸಿಕೊಂಡರು. ನಾಡೋಡಿ ಮನ್ನನ್ ಯಶಸ್ಸಿನ ನಂತರ ಅವರು ಆ ಕಾಲದ ಪ್ರಮುಖ ತಮಿಳು ನಟರ ಎದುರು ನಟಿಸಿದರು. ಜೈಮಿನಿ ಗಣೇಶನ್ ಅವರೊಂದಿಗೆ ಕಲ್ಯಾಣ ಪರಿಸು 1959, ಶಿವಾಜಿ ಗಣೇಶನ್ ಅವರೊಂದಿಗೆ ಭಾಗ್ಯ ಪಿರಿವಿನೈ 1959 ಮತ್ತು ಮತ್ತೆ MGR ಅವರೊಂದಿಗೆ ತಿರುದದೈ 1961, ಪಲುಂ ಪಜಮುಂ 1961, ವಾಜ್ವಾ ತಾರ್ಕೆ 1964, ದೇವಾಲಯ ಮಣಿ 1962,
ಪೇರಿಯಾ ಇಡತ್ತು ಪೆನ್ 1963, ಪುತಿಯಾ ಪರವೈ 1964, ಪಣಕ್ಕರ್ ಕುಟುಂಬಂ 1964, ಯಂಗಾ ವಿಬಿಟು ಇಲ್ಲ 1964 ಎಂಬ ಸೂಪರ್ ಹಿಟ್ಗಳೊಂದಿಗೆ ತಮಿಳು ಚಲನಚಿತ್ರಗಳಲ್ಲಿ ಅವರ ತೊಡಗುವಿಕೆ ಮುಂದುವರಿಯಿತು. 1966 ಅವರು ಎಂಜಿಆರ್ ಚಿತ್ರಗಳಿಗೆ ಅದೃಷ್ಟದ ಮ್ಯಾಸ್ಕಾಟ್ ಎಂದು ಕರೆಯಲ್ಪಟ್ಟರು ಮತ್ತು ಅವರೊಂದಿಗೆ 26 ಚಿತ್ರಗಳಲ್ಲಿ ನಟಿಸಿದರು. ಮಾರ್ಚ್ 1, 1967ರಂದು ಸರೋಜಾದೇವಿ ಅವರು ಎಂಜಿನಿಯರ್ ಶ್ರೀ ಹರ್ಷ ಅವರನ್ನು ವಿವಾಹವಾದರು. ಅವರು ಆರ್ಥಿಕ ಬಿಕ್ಕಟ್ಟು ಮತ್ತು ಆದಾಯ ತೆರಿಗೆ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡಿದರು ಮತ್ತು ಅವರ ಹಣಕಾಸನ್ನು ಹೇಗೆ ನಿರ್ವಹಿಸುವುದು ಎಂದು ಕಲಿಸಿದರು. ಅವರು ಮದುವೆಯಾದ ನಂತರ ಸರೋಜಾದೇವಿ ಅವರ ನಟನಾ ವೃತ್ತಿ ಜೀವನವನ್ನು ಸಹ ಬೆಂಬಲಿಸಿದರು. 1967ರಲ್ಲಿ ಅವರ ತಾಯಿಯ ಒತ್ತಾಯದ ನಂತರ ನೀವು ನಟನೆಯನ್ನು ಏಕೆ ನಿಲ್ಲಿಸಲಿಲ್ಲ ಎಂದು ಸಂದರ್ಶನವೊಂದರಲ್ಲಿ ಅವರನ್ನು ಕೇಳಿದಾಗ ಅವರು ಹೇಳಿದರು, ದಿಲೀಪ್ ಕುಮಾರ್ ಒಮ್ಮೆ ನಟನಾ ವೃತ್ತಿಯನ್ನು ನಿಲ್ಲಿಸಬೇಡಿ ಎಂದು ಸೈರಾ ಭಾನು ಅವರನ್ನು ಕೇಳಿಕೊಂಡಿದ್ದೇನೆ ಎಂದು ಹೇಳಿದರು. ಈ ಕಥೆಯನ್ನು ರಾಜೇಶ್ ಖನ್ನಾ ನನ್ನ ಪತಿ ಶ್ರೀ ಹರ್ಷ ಅವರಿಗೆ ಹೇಳಿದ್ದರು. ನನ್ನನ್ನು ನಟನೆಯಿಂದ ತಡೆಯಲು ಅಲ್ಲ. ಹರ್ಷ 1986ರಲ್ಲಿ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ನಿಧನರಾದರು. ಸರೋಜಾದೇವಿಯು ತನ್ನ ಸೊಸೆ ಭುವನೇಶ್ವರಿಯನ್ನು ದತ್ತು ತೆಗೆದುಕೊಂಡಳು. ಆಕೆಯ ನೆನಪಿಗಾಗಿ ಸಾಹಿತ್ಯಕ್ಕಾಗಿ ಭುವನೇಶ್ವರಿ ಪ್ರಶಸ್ತಿಯನ್ನು ಪ್ರಾಯೋಜಿಸಿದರು. 1998 ಮತ್ತು 2005ರಲ್ಲಿ ಸರೋಜಾದೇವಿ ಚಲನಚಿತ್ರ ತೀರ್ಪುಗಾರರ ಅಧ್ಯಕ್ಷತೆ ವಹಿಸಿದ್ದರು. 45ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 53ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ತೀರ್ಪುಗಾರರಾಗಿ ಅವರು ಕನ್ನಡ ಚಲನಚಿತ್ರ ಸಂಘದ ಉಪಾಧ್ಯಕ್ಷರಾಗಿ ಮತ್ತು ತಿರುಮಲ ತಿರುಪತಿ ದೇವಸ್ಥಾನ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಅವರು ಯಶಸ್ವಿ ವ್ಯವಹಾರವನ್ನು ನಡೆಸುತ್ತಿದ್ದರು. 1972ರಲ್ಲಿ ಅವರು ಮತ್ತು ಇತರ ಕೆಲವು ಚಲನಚಿತ್ರ ವ್ಯಕ್ತಿಗಳು ಖಾಸಗಿ ಸೀಮಿತ ಕಂಪನಿಯಾಗಿ ಸ್ಥಾಪಿಸಿದ್ದ ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಸರೋಜಾದೇವಿಯವರು ಬೆಂಗಳೂರಿನಲ್ಲಿ ನೆಲೆಸಿದರು. ಅಲ್ಲಿ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅವರು ತಮ್ಮ ಪತಿ ಮತ್ತು ತಾಯಿಯ ಹೆಸರಿನಲ್ಲಿ ಅನೇಕ ದೇಣಿಗೆ ಶಿಬಿರಗಳನ್ನು ಆಯೋಜಿಸಿದರು. ಅವರು ದತ್ತಿ ಟ್ರಸ್ಟ್ಗಳು, ಪುನರ್ವಸತಿ ಕೇಂದ್ರಗಳು ಮತ್ತು ಆರೋಗ್ಯ ಕಾರ್ಯಕ್ರಮಗಳಲ್ಲಿಯೂ ತೊಡಗಿಸಿಕೊಂಡಿದ್ದರು. ಅವರ ಕೊನೆಯ ಚಿತ್ರ ನಟ ಸಾರ್ವಭೌಮ 2019ರಲ್ಲಿ ಬಿಡುಗಡೆಯಾಯಿತು. ದೇವಿ ಅವರ 7 ದಶಕಗಳಲ್ಲಿ ಸುಮಾರು 200 ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಅಭಿನಯ ಸರಸ್ವತಿ, ಅಭಿವ್ಯಕ್ತಿಗಳ ಸರಸ್ವತಿ ಮತ್ತು ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ, ಕನ್ನಡದ ಗಿಳಿ ಎಂದು ಕರೆಯುತ್ತಾರೆ. ಅವರು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎಂದು ಕರೆಯಲ್ಪಟ್ಟರು ಮತ್ತು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರು. 2010ರಲ್ಲಿ ಭಾರತೀಯ ವಿದ್ಯಾಭವನವು ಪದ್ಮಭೂಷಣ ಬಿ ಸರೋಜಾದೇವಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಿತು. ಇದು ಪ್ರತಿ ವರ್ಷ ಪ್ರದರ್ಶನ ಕಲೆಯ ಕ್ಷೇತ್ರದಲ್ಲಿ ಕಲಾವಿದರನ್ನು ಗೌರವಿಸಲು ಜೀವಮಾನದ ಸಾಧನೆ ಪ್ರಶಸ್ತಿಯಾಗಿದೆ. ಕೆಜೆ ಯೇಸುದಾಸ್, ವೈ ಜಯಂತಿಮಾಲಾ, ಅಂಜಲಿ ದೇವಿ, ಅಂಬರೀಶ್ ಜಯಂತಿ ಸೇರಿದಂತೆ ಇತರರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಸರೋಜಾದೇವಿಯವರು ಜುಲೈ 14, 2025ರಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ತಮ್ಮ ನಿವಾಸದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು, ಆದರೆ ವೈದ್ಯರು ಅವರು ಮೃತಪಟ್ಟಿದ್ದಾರೆ ಎಂದು ದೃಢಪಡಿಸಿದರು. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಿ ಸರೋಜಾದೇವಿ ಅಮ್ಮನವರು ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ಇಂಥ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಬರಲಿ, ಚಿತ್ರರಂಗ ಸೇವೆಯನ್ನು ಸಲ್ಲಿಸಲಿ ಅಂತ ನಾನು ಹೇಳ್ತಾ ನಮಸ್ಕಾರ ಪ್ರಿಯ ವೀಕ್ಷಕರೇ.